Hello everyone, welcome to your class, your future ಯೂಟ್ಯೂಬ್ ಚಾನಲ್. ಇವತ್ತು ನಾವು 5ನೇ ತರಗತಿ ಕನ್ನಡ ಭಾಷೆ 2 ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದ್ದು ಪಾಠ 1 ನನ್ನ ದೇಶ ನನ್ನ ಜನ. ಈ ಪಾಠವನ್ನ ನಾವಿವತ್ತು ಸವಿಸ್ತಾರವಾಗಿ ನೋಡೋಣ, ಸರಿನಾ? ಇದಕ್ಕಿಂತ ಮುಂಚೆ ಪಾಠದ ವಿವರಣೆಗಿಂತ ಮುಂಚೆ ನಾವೇನ್ ಮಾಡೋಣ ಅಂತಂದ್ರೆ ಈಗ ಪದಗಳ ಅರ್ಥವನ್ನ ನೋಡೋಣ, ಸರಿನಾ? ಕರಾವಳಿ, ಸಮುದ್ರ ದಂಡೆ. ಘಟ್ಟ, ಬೆಟ್ಟಗಳ ಸಾಲು. ಪರ್ವತ, ದೊಡ್ಡ ಬೆಟ್ಟ. ಪ್ರತೀಕ, ಪ್ರತಿರೂಪ, ಚಿಹ್ನೆ. ಬಣ್ಣಿಸು, ಹೊಗಳು. ಬಾವುಟ, ಪತಾಕೆ, ಧ್ವಜ. ಮನೋಭಾವ, ಮನಸ್ಸಿನ ಭಾವನೆ. ವಿಶಾಲ, ವಿಸ್ತಾರವಾದ, ಅಗಲವಾದ. ಸುಳಿವು, ಸುಳುಹು, ಕುರುಹು, ಜಾಡು. ಕೋರು, ವಿನಂತಿಸು. ನಾಡು, ದೇಶ. ಫಲವತ್ತಾದ, ಸಾರವತ್ತಾದ. ಬಲಿದಾನ, ಆಹುತಿ. ಬಹು, ಅಧಿಕ, ಅನೇಕ. ಬೀಡು, ನೆಲೆ, ಮನೆ. ಮೀರಿದ, ದಾಟಿದ. ಸಂಕೇತ, ಗುರುತು. ಹಬ್ಬು, ಹರಡು. ಸರಿನಾ? ಇಷ್ಟು ಏನದು ಅಂತಂದ್ರೆ ಪದಗಳ ಅರ್ಥ. ಓಕೆ, ಸರಿನಾ? ಈಗ ನಾವೇನ್ ನೋಡೋಣ ಅಂತಂದ್ರೆ ನಮ್ಮ ಪಾಠವನ್ನ ಪ್ರಾರಂಭಿಸೋಣ. ಯಾವುದು ನಮ್ಮ ಪಾಠದ ಹೆಸರು? ಎಸ್, ಏನ್ರಿ? ನನ್ನ ದೇಶ ನನ್ನ ಜನ. ಇದೊಂದು ಸಂಪಾದಿತವಾಗಿರುವಂತಹ ಕೃತಿ. ಓಕೆನಾ? ಚಲೋ ನೋಡೋಣ. ನಮ್ಮ ದೇಶ ಭಾರತ. ನಾವು ಭಾರತೀಯರು. ಇದೊಂದು ಉಪಖಂಡವೂ ಹೌದು. 3 ಕಡೆ ಸಮುದ್ರ, 1 ಕಡೆ ಮಹಾಪರ್ವತ ಇದೆ, ಅದುವೇ ಹಿಮಾಲಯ. ಸರಿನಾ? ನಮ್ಮ ದೇಶ ಯಾವ್ದ್ರಿ? ನಮ್ಮ ದೇಶ ಭಾರತ. ಸೊ ಈ ಭಾರತದಲ್ಲಿ ವಾಸವಾಗಿರುವಂತ ಎಲ್ಲರನ್ನು ಏನಂತ ಕರಿತೀವಿ ನಾವು? ಭಾರತೀಯರು ಅಂತ ಕರಿತೀವಿ. ಇದೊಂದು ಉಪಖಂಡವು ಹೌದು. ಕರೆಕ್ಟಾ? ಅಂದ್ರೆ ಇದು ಏನಂತಂದ್ರೆ ಭೂಮಿ ಒಂದು ಇದರಲ್ಲಿ ನೋಡಿದ್ರೆ ಇದು ಸ್ವಲ್ಪ ಏನಂತಂದ್ರೆ ದೊಡ್ಡದಾಗಿದೆ. ಓಕೆ, ಹೀಗಾಗಿ ಅಲ್ಲದೆ ನಮ್ಮ ಭಾರತಕ್ಕೆ ಏನಂತಂದ್ರೆ ಬೇರೆ ಬೇರೆ ಒಂದು ಹೆಸರುಗಳಿಂದ ಕರೀತಾರೆ. ಓಕೆ, ಒಂದು ಇಂಡಿಯಾ ಅಂತ ಹೇಳಿ ಕರೀತಾರೆ, ಇನ್ನೊಂದು ಹಿಂದೂಸ್ತಾನ್ ಅಂತ ಕರೀತಾರೆ, ಹೌದಲ್ಲ? ಭರತ ಖಂಡ ಅಂತಾನು ಕೂಡ ಇದನ್ನ ಕರೆಯಲಾಗುತ್ತೆ. ಸೊ ಇಲ್ಲಿ ಏನಂತಂದ್ರೆ ಕಾಮನ್ ಆಗಿ ಏನಂತಂದ್ರೆ ಹೆಸರು ಕರೆಯುವುದು ಭಾರತ, ಇಂಡಿಯಾ ಅನ್ನೋದು ಹೆಚ್ಚು ಚಾಲ್ತಿಯಲ್ಲಿರುವಂತಹ ಒಂದು ಹೆಸರುಗಳು. ಓಕೆ, ಮತ್ತೇನಿದೆ ರೀ ಭಾರತದ ವಿಶೇಷತೆ ಅಂತಂದ್ರೆ ಭಾರತದ 3 ಕಡೆಗೆ ನೀರಿದೆ. ಒಂದು ಕಡೆಗೆ ಏನಿದೆ ರೀ? ಅರೇಬಿಯನ್ ಸಮುದ್ರ ಇದೆ, ಇನ್ನೊಂದು ಕಡೆಗೆ ಬಂಗಾಳ ಕೊಲ್ಲಿ ಇದೆ, ಹಾಗೂ ಇನ್ನೊಂದು ಕಡೆಗೆ ಏನಂತಂದ್ರೆ ಹಿಂದೂ ಮಹಾಸಾಗರವಿದೆ. ಸೊ ಹೀಗೆ ಅದು 3 ಕಡೆಗೂ ಕೂಡ ನೀರನ್ನು ಆವರಿಸಿದೆ. ಅಲ್ಲದೆ ಇನ್ನೊಂದ್ ಕಡೆಗೆ ಏನಿದೆಪಾ? ಇನ್ನೊಂದ್ ಕಡೆಗೆ ಮಹಾಪರ್ವತನೇ ಇದೆ, ದೊಡ್ಡ ಪರ್ವತನೇ ಇದೆ. ಓಕೆ, ಯಾವ್ದದು? ಎಸ್, ಅದುವೇ ಹಿಮಾಲಯ ಪರ್ವತ. ಸೊ ಇದು ನಮ್ಮ ಭಾರತದ ವಿಶೇಷತೆ. ಈ ದೇಶವನ್ನು ಭರತಖಂಡ, ಹಿಂದೂಸ್ತಾನ್, ಇಂಡಿಯಾ ಎಂದು ಕರೆಯುವರು. ನಮ್ಮ ದೇಶದ ವಿಸ್ತಾರ ಎಷ್ಟಿದೆ? ಎಸ್, 32,87,263 ಚದರ್ ಕಿಲೋಮೀಟರ್ಗಳು. ಇದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಪಂಜಾಬದಿಂದ ಮಣಿಪುರ್ವರೆಗೆ ಹಬ್ಬಿದೆ. ಈಗಾಗಲೇ ಹೇಳಿದಲ್ಲ, ನಮ್ಮ ದೇಶವನ್ನ ವಿಭಿನ್ನ ಹೆಸರುಗಳಿಂದ, ಬೇರೆ ಬೇರೆ ಹೆಸರುಗಳಿಂದ ಕೂಡ ಕರೆಯಲಾಗುತ್ತದೆ. ಯಾವ ಹೆಸರುಗಳು? ಭರತಖಂಡ, ಹಿಂದೂಸ್ತಾನ್, ಇಂಡಿಯಾ ಎಂಬ ವಿವಿಧ ಹೆಸರುಗಳಿಂದ ಇದನ್ನ ಕರೆಯಲಾಗುತ್ತೆ. ನಮ್ಮ ದೇಶದ ಒಟ್ಟು ವಿಸ್ತಾರ ಎಷ್ಟು ಅಂತಂದ್ರೆ 32,87,263 ಚದರ ಕಿಲೋಮೀಟರ್ಗಳು. ಸೊ ಇಲ್ಲಿಂದ ಇಲ್ಲಿಯವರೆಗೂ ನಮ್ಮ ದೇಶ ಹಬ್ಬಿದೆ ರೀ. ಕಾಶ್ಮೀರ ಯಾವ ಕಡೆ ಬರುತ್ತೆ? ಉತ್ತರಕ್ಕೆ, ನಾರ್ತ್ ಸೈಡ್. ಅದೇ ರೀತಿ ಕನ್ಯಾಕುಮಾರಿ ದಕ್ಷಿಣಕ್ಕೆ, ಸೌತ್ ಸೈಡ್. ಆಮೇಲೆ ಪಂಜಾಬ್ ಯಾವ ಕಡೆ ಬರುತ್ತೆ? ವೆಸ್ಟ್, ಅಂದ್ರೆ
ಪಶ್ಚಿಮಕ್ಕೆ, ಮಣಿಪುರ್ ಈಸ್ಟ್ ಅಂದ್ರೆ ಪೂರ್ವಕ್ಕೆ, ಹೀಗೆ ಏನಂತಂದ್ರೆ ಉತ್ತರದಿಂದ ದಕ್ಷಿಣದವರೆಗೂ, ಪೂರ್ವದಿಂದ ಪಶ್ಚಿಮದವರೆಗೂ ಏನಂತಂದ್ರೆ, ಅಥವಾ ಪಶ್ಚಿಮದಿಂದ ಪೂರ್ವದವರೆಗೂ ನಮ್ಮ ದೇಶ ಏನಂತಂದ್ರೆ ಇದು ಹರಡಿಕೊಂಡಿದೆ. ಮುಂದೆ ನೋಡೋಣ. ಇಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ್, ಬೌದ್ಧ, ಜೈನ ಮುಂತಾದ ಮತದವರು ಇದ್ದಾರೆ. ಕನ್ನಡ, ಹಿಂದಿ, ಬಂಗಾಳಿ, ಪಂಜಾಬಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಿ ಮುಂತಾದ ಭಾಷೆಗಳನ್ನು ಮಾತನಾಡುವ ಜನರು ಇದ್ದಾರೆ. ಬಹುಧರ್ಮ, ಬಹುಭಾಷೆ, ಬಹುವೇಷ ಹೊಂದಿರುವ ದೊಡ್ಡ ದೇಶ ನಮ್ಮದು. ಈ ಜನ ಶಾಂತಿಪ್ರಿಯರು, ವಿಶಾಲ ಮನೋಭಾವದವರು, ಜಾತಿ, ಮತ, ಭಾಷೆ ಮೀರಿದವರು. ಹೌದಲ್ಲ, ನಾನು ಈಗಾಗ್ಲೇ ಹೇಳಿದೆ ಏನಂತಂದ್ರೆ ನಮ್ಮ ಭಾರತಕ್ಕೆ ವಿವಿಧ ಹೆಸರುಗಳಿವೆ. ನಮ್ಮ ಭಾರತದ ವಿಶೇಷತೆ ಅಂದ್ರೆ ಒಂದು ಕಡೆಗೆ ಮಹಾಪರ್ವತ ಹಿಮಾಲಯವಿದೆ, 3 ಕಡೆಗೆ ನೀರು ಇದು ಆವರಿಸ್ಕೊಂಡಿದೆ ಅಂತೆಲ್ಲ ಹೇಳಿದೆ. ಹೌದಲ್ಲ, ಅದೆಲ್ಲ ವಿಶೇಷತೆ. ಅದರೊಂದಿಗೆ ನಮ್ಮ ದೇಶದ ಇನ್ನೊಂದು ವಿಶೇಷತೆ ಏನಂತಂದ್ರೆ, ನಮ್ಮ ದೇಶದಲ್ಲಿ ಬಹುಧರ್ಮೀಯರು ಒಂದಾಗಿ ಒಟ್ಟಾಗಿ ಭಾರತೀಯರು ಎಂಬ ಹೆಸರಿನಲ್ಲಿ ಬಾಳ್ತಾರೆ. ಹೌದಲ್ಲ, ನೋಡಿ ನಮ್ಮಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮರು ಇದ್ದಾರೆ, ಸಿಖ್ಖರು ಕಾಣಬಹುದು, ಬೌದ್ಧರನ್ನ ಕಾಣಬಹುದು, ಜೈನರನ್ನ ಕಾಣಬಹುದು, ಅದರೊಂದಿಗೆ ಪಾರ್ಸಿಯವರು ಕೂಡ ನಮ್ಮ ದೇಶದಲ್ಲಿದ್ದಾರೆ. ಹೌದಲ್ಲ, ಇವರೆಲ್ಲರೂ ಒಟ್ಟಾಗಿ ನಾವೆಲ್ಲರೂ ಹೇಗ್ ಬಾಳ್ತೀವಿ ಅಲ್ಲಿ, ಜಗಳ ಆಡ್ತೀವ ದಿನಾಲು ಇದ್ದು? ಇಲ್ಲ, ನಾವೆಲ್ಲರೂ ಒಂದೇ, ನಾವು ಒಂದು ದೇಶದ ಜನರು. ಹೌದಲ್ಲ, ಆ ರೀತಿಯಾಗಿ ನಮ್ಮಲ್ಲಿ ಆ ಸಂಸ್ಕೃತಿ ಏನಾಗಿದೆ ಅಂತಂದ್ರೆ ಹುಟ್ಟಿಕೊಂಡಿದೆ. ನಾವು ಭಾರತೀಯರನ್ನುವಂತಹ ಒಂದು ಸಂಸ್ಕೃತಿ. ಅಷ್ಟೇ ಅಲ್ಲ, ಅವರು ಬೇರೆ ಬೇರೆ ಧರ್ಮದವರಿದ್ದಾರೆ. ಅದರ ಅರ್ಥ ಅವರು ಬೇರೆ ಬೇರೆ ಪ್ರದೇಶಗಳಿಗೆ ಸಂಬಂಧಪಟ್ಟಿದ್ದಾರೆ. ಸೊ ಅವ್ರದ್ದು ಒಂದು ಪದ್ಧತಿಗಳು ಬೇರೆ ಇದಾವ, ಅವ್ರದ್ದು ವೇಷಭೂಷಗಳು ಬೇರೆ ಅದಾವ, ಅವರ ನಡೆ ನುಡಿಗಳು, ಆಚಾರ ಪದ್ಧತಿಗಳು ಇವೆಲ್ಲವುಗಳು ಕೂಡ ಬೇರೆ ಅದಾವ. ಹೌದಲ್ಲ, ಎಸ್. ಅದರೊಂದಿಗೆ ಇನ್ನೊಂದೇನು ವಿಶೇಷತೆ, ನಾವು ನಮ್ಮ ಭಾರತದಲ್ಲಿ ಬಹುಭಾಷಾ ಜನರನ್ನು ಕೂಡ ಕಾಣ್ತೀವಿ. ಏನಪ್ಪ ಇದು ಬಹುಭಾಷಾ ಜನರು ಅಂತಂದ್ರೆ, ಬೇರೆ ಬೇರೆ ಭಾಷೆಗಳನ್ನ ಆಡೋದು. ನಮ್ಗೆಲ್ಲ ಗೊತ್ತಿದೆಯಲ್ಲ, ಬ್ರಿಟಿಷರೆಲ್ಲ ನಮ್ಮ ದೇಶವನ್ನ ಬಿಟ್ಟು ಹೋದ ನಂತರ ಏನಾಗಿತ್ರಿ, ನಮ್ಮ ದೇಶ ಸಣ್ಣ 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 ರಾಜ್ಯಗಳಾಗಿ ಒಡೆದುಕೊಂಡಿತ್ತು. ಹೌದಲ್ಲ, ಆಮೇಲೆ ಅದನ್ನೆಲ್ಲ ಒಟ್ಟುಗೂಡಿಸಿದ್ರು. ಆಮೇಲೆ ಅದನ್ನ ಏನ್ ಮಾಡಿದ್ರು, ಭಾಷಾ ಆಧಾರಿತವಾಗಿ ನಮ್ಮ ಭಾರತವನ್ನ ವಿಭಾಗ ಮಾಡಿ ರಾಜ್ಯಗಳಿಗೆ ನಾಮಕರಣ ಮಾಡಲಾಯ್ತು. ಹೌದಲ್ಲ, ಭಾಷಾ ಆಧಾರದ ಮೇಲೆ ರಾಜ್ಯಗಳ ಪುನರ್ ವಿಂಗಡಣೆ ಆಯ್ತು ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ಯಾವ್ಯಾವುದು ನಮ್ಮಲ್ಲಿ ಕಂಡು ಬರುವಂತ ಭಾಷೆಗಳು, ನಾ ಕೆಲವೊಂದಷ್ಟೇ ಅಲ್ಲಿ ಹೇಳ್ತೀನಿ. ಕನ್ನಡ ಇದೆ, ಹಿಂದಿ ಇದೆ, ಬಂಗಾಳಿ, ಪಂಜಾಬಿ, ಗುಜರಾತಿ, ಮರಾಠಿ, ತೆಲುಗು, ತಮಿಳು. ಹೌದಲ್ಲ, ಹೀಗೆ ಏನಂತಂದ್ರೆ ಆಮೇಲೆ ವಿಶೇಷ ಭಾಷೆಗಳು. ಓಕೆ, ನಮ್ಮಲ್ಲಿ ಬೇರೆ ಬೇರೆ ಭಾಷೆಗಳನ್ನ ಆಡುವಂತಹ ಜನರನ್ನು ಕೂಡ ನಾವೇನಂತಂದ್ರೆ ಇಲ್ಲಿ ಕಾಣ್ತೀವಿ. ಬಹುಭಾಷೆ, ಬಹುಧರ್ಮ, ಬಹುವೇಷಭೂಷ, ಆಮೇಲೆ ಅದ್ರ ಜೊತೆಗೆ ಅಂದ್ರೆ ಬಹುಭಾಷಾ ಜನರನ್ನ ಹೊಂದಿರುವಂತಹ ಏಕೈಕ ದೇಶ, ಅದು ದೊಡ್ಡ ದೇಶ, ಏಕೈಕ ದೊಡ್ಡ ದೇಶ ಈ ಜಗತ್ತಿನಲ್ಲಿ ಯಾವುದು ಅಂತಂದ್ರೆ ಅದು ನಮ್ಮ ಭಾರತ ಅಂತ ನಾವೆಲ್ಲರೂ ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೋಬಹುದು. ಹೌದಲ್ರಿ? ಇಷ್ಟೆಲ್ಲ ವಿವಿಧತೆ ನಮ್ಮ ಭಾರತದಲ್ಲಿದೆ. ಭಾಷಾ ವಿವಿಧತೆ ಇದೆ, ನೈಸರ್ಗಿಕವಾಗಿ ವಿವಿಧತೆ ಇದೆ, ಆಮೇಲೆ ಏನಂತಂತಂದ್ರೆ ಧರ್ಮದ ವೈವಿಧ್ಯತೆ ಇದೆ, ಉಡುಗೆ ತೊಡುಗೆ, ಆಚಾರ ವಿಚಾರ, ಸಂಪ್ರದಾಯ ಪದ್ಧತಿ ಎಲ್ಲದರಲ್ಲಿ ವಿಶೇಷತೆ ಇದೆ. ಹೀಗಂತೇಳಿ ನಾವೆಲ್ಲರೂ ಜಗಳ ಆಡ್ಕೊಳ್ತೀವೇನ್ರಿ, ನಂದು ನಿಂದು, ನಾನ್ ಶ್ರೇಷ್ಠ ನೀನ್ ಶ್ರೇಷ್ಠ ಅಂತ ಹೇಳಿ. ಇಲ್ಲ, ನಮ್ಮಲ್ಲಿ ಯಾವಾಗ್ಲೂ ನಾವ್ ಹೇಗಿರ್ತೀವಿ ಅಂತಂದ್ರೆ ಸೌಹಾರ್ದಯುತವಾಗಿರ್ತೀವಿ. ಯಾಕೆ ಹೇಳ್ರಿ? ಯಾಕಂತಂದ್ರೆ ನಾವೆಲ್ಲರೂ ಏನು ಅಂತಂದ್ರೆ ಶಾಂತಿ ಪ್ರಿಯರು, ವಿಶಾಲ ಮನೋಭಾವದವರು. ಅಂದ್ರೆ ನಾವೆಲ್ಲರನ್ನು ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮವರು ಅಂತ ಹೇಳೋದನ್ನೆಲ್ಲರನ್ನ ನಾವು ಸ್ವೀಕಾರ ಮಾಡ್ತೀವಿ. ನಮ್ಮ 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 ಒಂದು ಬಾಂಧವ್ಯ ಹೇಗಿದೆ, ಭಾರತೀಯರ ಬಾಂಧವ್ಯ ಒಬ್ರಿಗೊಬ್ರು ಅಂತಂದ್ರೆ ನಮ್ಗೆ ಯಾವುದು ಜಾತಿ, ಮತ, ಭಾಷೆ, ಧರ್ಮ, ವೇಷ ಭೂಷಣ, ಉಡುಗೆ ತೊಡುಗೆ ಇದಾವುದೂ ನಮ್ಗೆ ಏನಂತಂದ್ರೆ ಸಂಬಂಧವಿಲ್ಲ. ಇದೆಲ್ಲದಕ್ಕೂ ನಾವು ಮೀರಿದವರು. ಹೌದಲ್ಲ, ಎಸ್. ಮುಂದೆ ನೋಡೋಣ. ಈ ದೇಶದಲ್ಲಿ ಗಂಗಾ, ಯಮುನಾ, ಸಿಂಧು, ಕಾವೇರಿ, ಕೃಷ್ಣೆ, ಗೋದಾವರಿ ಮುಂತಾದ ನದಿಗಳು ಹರಿಯುತ್ತವೆ. ಸರಿನಾ? ನಮ್ಮ ದೇಶದ ಯಾವ ನದಿಗಳು ಇರ್ತಾವರಿ? ಗಂಗಾ ನದಿ ಅತೀ ಮಹತ್ವವಾದದ್ದು. ಹೌದಲ್ಲ, ಎಸ್. ಆಮೇಲೆ ಯಾವ್ದು ಬರುತ್ತೆ? ಯಮುನಾ, ಸಿಂಧು, ಕಾವೇರಿ, ಕೃಷ್ಣೆ, ಗೋದಾವರಿ. ಎಲ್ಲಾ ನದಿಗಳಂತಂದ್ರೆ ಬೇರೆ 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 ಸ್ಥಾನಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ಈ ನದಿಗಳು ಹರಿಯುತ್ತವೆ. ಬದುಕಿನ ಭೂಮಿಗೆ ನೀರುಣಿಸುತ್ತಿವೆ. ಬದುಕಿನ ಭೂಮಿಗೆ
ನೀರುಣಿಸುತ್ತಿವೆ. ಹೌದಲ್ಲ? ನಾವೆಲ್ಲರೂ ಏನಂತಂದ್ರೆ ಇಲ್ಲಿ ಸುಮಾರು 140 ಕೋಟಿ ಜನ, ಅದಕ್ಕೂ ಮೇಲ್ಪಟ್ಟ ಜನ ನಾವು ಏನಂತಂದ್ರೆ ಈ ಭರತ ಭೂಮಿಯಲ್ಲಿ ಬಾಳ್ತಾ ಇದ್ದೀವಿ. ಸೊ ನಮ್ಗೆಲ್ಲ ನೀರು ಪೂರೈಕೆ ಹೇಗಾಗುತ್ತೆ ಅಂತಂದ್ರೆ ಈ ಒಂದು ನದಿಗಳ ಮೂಲಕ. ಕರಾವಳಿಯು ಸಾಗರದ ಚಲುವಿನ ನಿಂದ ತುಂಬಿದೆ. ಹೌದಲ್ಲ? ಸಮುದ್ರ ದಂಡೆ ಹೌದಲ್ಲ? ನಮ್ಮ ಕರಾವಳಿ ಒಂದಿದೆ ತುಂಬಿಕೊಂಡು ಸಾಗರದ ಚಲುವಿನಿಂದ ತುಂಬಿದೆ. ಸೊ ನೀವ್ ಯಾರಾದ್ರೂ ನೋಡಿದ್ದೀರಿ ನೋಡಿ ಸಮುದ್ರ ದಂಡೆ, ಸಾಗರದ ದಂಡೆ? ನೋಡ್ರಿ ನೀವು. ಅಲ್ಲಿ ಹೋದಾಗ ಆಕಾಶ, ಭೂಮಿ ಎಲ್ಲವೂ ಒಂದೇ ಕಂಡುಬಿಡ್ತು. ಹೌದಲ್ಲ? ಆಕಾಶದ ಬಣ್ಣ, ಆ ಸಮುದ್ರದ ನೀರಿನ ಬಣ್ಣ ಎಲ್ಲವೂ ಒಂದೇ ಅನ್ಸುತ್ತೆ. ಇಷ್ಟು ದೂರ ನೋಡ್ತೀವೋ ಅಷ್ಟು ದೂರ ನೀರು, ಇಷ್ಟು ಪ್ರಶಾಂತವಾಗಿರ್ತದ್ರಿ ಆ ನೀರು, ಆ ಸೌಂದರ್ಯ ಅದನ್ನ ವರ್ಣಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ದಕ್ಷಿಣ ಪೀಠಭೂಮಿ ಫಲವತ್ತಾದ ನಾಡು. ಅದನ್ನು ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಸುತ್ತುವರೆದಿವೆ. ಹೌದಲ್ಲ? ಆ ನಮ್ಮ ಒಂದು ದಕ್ಷಿಣ ಭಾಗ, ದಕ್ಷಿಣ ಪ್ರಸ್ಥಭೂಮಿ ಯಾವ್ದು ಬರ್ತದೆ ಅಂದ್ರೆ ನಾವೆಲ್ಲ ಬರ್ತೀವಿ. ಮಹಾರಾಷ್ಟ್ರ ಆಯ್ತು, ಕರ್ನಾಟಕ, ಏನಂತಂದ್ರೆ ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ, ತಮಿಳ್ನಾಡು. ಓಕೆ, ನಾವೆಲ್ಲರೂ ಏನಂತಂದ್ರೆ ಈ ಕಡೆ ದಕ್ಷಿಣಕ್ಕೆ ಬರುವಂತಹ ಒಂದು ರಾಜ್ಯಗಳು. ಸೊ ನಮ್ದು ಭೂಮಿ ಹೇಗಿದೆ? ಫಲವತ್ತಾಗಿರುವಂತ ನಾಡ್ರಿ ನಮ್ದೆಲ್ಲ. ಅದ್ರ ಜೊತೆಗೆ ಈ ಒಂದು ಏನು ನಮ್ಮ ದಕ್ಷಿಣ ಭಾರತ ಇದೆಯಲ್ಲ, ದಕ್ಷಿಣ ಪ್ರಸ್ಥಭೂಮಿ ಏನಿದೆಯಲ್ಲ, ಪೀಠ ಏನಿದೆಯಲ್ಲ, ಈ ಪೀಠಭೂಮಿ ನಮ್ಮ ದಕ್ಷಿಣ ಭಾರತ ಇದು 2 ಬೆಟ್ಟಗಳ ಸಾಲುಗಳಿಂದ, ಘಟ್ಟಗಳ ಸಾಲುಗಳಿಂದ ಇದು ಆವರಿಸಿಕೊಂಡಿದೆ. ಪಶ್ಚಿಮಕ್ಕೆ ಪಶ್ಚಿಮದ ಘಟ್ಟಗಳಿದ್ರೆ ಪೂರ್ವಕ್ಕೆ ಪೂರ್ವ ಘಟ್ಟಗಳು ಇಲ್ಲಿ ಕಂಡು ಬರುತ್ತವೆ. ಆಮೇಲೆ ಈ ಘಟ್ಟಗಳು ಹೇಗಿದಾವ ಅಂತಂದ್ರೆ ಇದು ಹಚ್ಚ ಹಸುರಿನ ಕಾಡು. ಓಕೆ, ಆ ಘಟ್ಟಗಳಲ್ಲಿ ಆ ಬೆಟ್ಟಗಳ ಸಾಲುಗಳು ಏನಾಗಿದೆ ಅಂತಂದ್ರೆ ಹಚ್ಚ ಹಸಿರಾದಂತಹ ಕಾಡಿನಿಂದ ಅದು ತುಂಬಿಕೊಂಡಿದೆ. ಇಲ್ಲಿ ಹುಲಿ, ಸಿಂಹ, ಆನೆ, ಜಿಂಕೆ, ಚಿರತೆ ಮುಂತಾದ ವನ್ಯಜೀವಿಗಳು ಇವೆ. ಹೌದಲ್ಲ? ಈಗ ಕಾಡಿದೆ ಅಂದಾಗ ಆ ಕಾಡಿನಲ್ಲಿ ಇರುವಂತಹ ಕಾಡು ಪ್ರಾಣಿಗಳೂ ಕೂಡ ಸಹಜವಾಗಿನೇ ನಮ್ಗೆ ಕಂಡು ಬರ್ತಾವ. ಹೌದಲ್ಲ? ಸೊ ಹೀಗಾಗಿ ನಮ್ಮ ದಕ್ಷಿಣ ಪೀಠಭೂಮಿ ಏನಿದೆಯಲ್ಲ, ನಮ್ಮ ದಕ್ಷಿಣ ಪ್ರಸ್ಥಭೂಮಿ ಏನಿದೆಯಲ್ಲ, ನಾವು ದಕ್ಷಿಣ ಭಾರತ ಏನಿದೆಯಲ್ಲ, ಅದು ಅರಣ್ಯ ಸಂಪತ್ತಿನಿಂದ ಸಮೃದ್ಧವಾಗಿರುವಂತಹ ಒಂದು ಪ್ರದೇಶ. ಅದರ ಜೊತೆಗೆ ಆ ಅರಣ್ಯದಿಂದ ಸಿಗುವಂತಹ ಎಲ್ಲಾ ಸಂಪನ್ಮೂಲಗಳು ನಮ್ಮಲ್ಲಿ ಸಾಕಷ್ಟಿವೆ. ಅದರೊಂದಿಗೆ ಏನಂತಂದ್ರೆ ಅಲ್ಲಿರುವಂತಹ ವನ್ಯ ಜೀವಿಗಳು, ಕಾಡು ಪ್ರಾಣಿಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು ಅಂತ ಹೇಳ್ತೀವಿ. ಸರಿನಾ? ಸೊ ಮುಂದೆ ನೋಡೋಣ. ಜನಗಣಮನ ಇದು ನಮ್ಮ ರಾಷ್ಟ್ರಗೀತೆ. ಈ ಗೀತೆಯನ್ನ ಬರೆದವರು ರವೀಂದ್ರನಾಥ್ ಟ್ಯಾಗೋರ್. ಹೌದಲ್ಲ? ನಾವೆಲ್ಲರೂ ದಿನಾ ಶಾಲೆಯಲ್ಲಿ ಹಾಡ್ತೀವಲ್ರಿ, ಇದು ನಮ್ಮ ರಾಷ್ಟ್ರಗೀತೆ ಜನಗಣಮನ. ಇದನ್ನ ಯಾರು ಬರೆದವರು? ರವೀಂದ್ರನಾಥ್ ಟ್ಯಾಗೋರ್ ಅವರು. ಹೌದಲ್ಲ? ಸೊ ಏನಿದೆ ರೀ ಇದು? ನಮ್ಗೆಲ್ಲರಿಗೂ ಗೊತ್ತಿದೆ, ನಾವು ದಿನಾಲು ಹೇಳ್ತೀವಿ ಸ್ಕೂಲ್ನಲ್ಲಿ. ಹೌದಲ್ಲ? ಇದು ಭಾರತ ದೇಶವನ್ನು ಬಣ್ಣಿಸುತ್ತದೆ ಮತ್ತು ಭಾರತೀಯರಿಗೆ ಜಯವನ್ನು ಕೋರುತ್ತದೆ. ಹೌದಲ್ಲ? ಹಾ, ಲಾಸ್ಟ್ ನೋಡಿಲ್ಲ, ಜಯ 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 ಹೇ ಅಂತ ಹೇಳ್ತೀವಲ್ಲ. ಏನ್ರಿ ಅದ್ರ ಅರ್ಥ? ಜಯ 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 ಅಂದ್ರೆ ಇದು ಭಾರತೀಯರೆಲ್ಲರಿಗೂ ಜಯವಾಗ್ಲಿ ಅಂತ ಹೇಳ್ತದ. ಭಾರತೀಯರನ್ನ ಇದು ಬಣ್ಣಿಸ್ತದ, ಅವ್ರ ದೇಶವನ್ನ ಇದು ಬಣ್ಣಿಸ್ತದ. ವಂದೇ ಮಾತರಂ ನಮ್ಮ ದೇಶಭಕ್ತಿ ಗೀತೆ. ಇದನ್ನು ಬರೆದವರು ಬಂಕಿಂ ಚಂದ್ರ ಚಾಟರ್ಜಿ. ಇದು ದೇಶ ಪ್ರೇಮ ಸಾರುವ ಗೀತೆಯಾಗಿದೆ. ಹೌದಾ? ಸೊ ಜನಗಣಮನದ ನಂತರ ಇನ್ನೊಂದು ಗೀತೆ, ಬಹಳಷ್ಟು ಮಹತ್ವವಾದಂತಹ ಗೀತೆ ಯಾವುದು ಅಂದ್ರೆ ದೇಶಭಕ್ತಿ ಗೀತೆ. ಅದು ವಂದೇ ಮಾತರಂ. ನೋಡಿರಲ್ಲ, ನೀವೆಲ್ಲ ಕೇಳಿರಲ್ಲ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ. ಹೌದಲ್ಲ? ಎಸ್, ಅದು ಕೂಡ ನಮ್ಮ ದೇಶದ ಒಂದು ದೇಶವನ್ನೇ ವರ್ಣಿಸುತ್ತೆ. ಅಲ್ಲದೆ ಅದು ದೇಶಭಕ್ತಿಯನ್ನ ಜನರಲ್ಲಿ ಹುಟ್ಟು ಹಾಕುವಂತ ಒಂದು ಕೆಲಸವನ್ನ ಮಾಡುತ್ತೆ. ಇದನ್ನ ಬರೆದವರು ಯಾರು? ಬಂಕಿಂ ಚಂದ್ರ ಚಟರ್ಜಿಯವರು. ನಮ್ಮ ದೇಶದ ಬಾವುಟ 3 ಬಣ್ಣಗಳಿಂದ ಕೂಡಿದೆ. ಬಾವುಟ ಅಂದ್ರೆ ಫ್ಲಾಗ್. ಓಕೆ, ನ್ಯಾಷನಲ್ ಫ್ಲಾಗ್ ನೋಡಿರಲ್ಲ ನೀವು? ಎಸ್, ಅದು ಎಷ್ಟು ಬಣ್ಣಗಳಿಂದ ಕೂಡಿದೆ? 3 ಟ್ರೈ ಕಲರ್ ಫ್ಲಾಗ್ ಇದೆ ಅಲ್ಲ. ಯಾವ್ಯಾವು? ಕೇಸರಿ, ಬಿಳಿ ಮತ್ತು ಹಸಿರು. ಆಮೇಲೆ ಬಿಳಿ ಬಣ್ಣದಲ್ಲಿ ಏನಿದೆ ಹೇಳಿ? ಚಕ್ರವಿದೆ. ಯಾವ ಚಕ್ರ? ಅಶೋಕ ಚಕ್ರ. ಯಾವ ಬಣ್ಣದ್ದು? ನೀಲಿ ಬಣ್ಣದ್ದು. ಆ ಅಶೋಕ ಚಕ್ರದಲ್ಲಿ ಎಷ್ಟು ಒಂದು ಅವು ಲೈನ್ಸ್ ಗಳದವ್ರಿ, ಫೋಕ್ಸ್ ಗಳದವ ಹೇಳಿದ್ರಿ? 24 ಗೆರೆಗಳದವ. ಹೌದಲ್ಲ? ಹೌದು. ಸೊ ಇದು ಯಾವ್ಯಾವ ಬಣ್ಣ ಏನೇನು ಸಂಕೇತ ಕೊಡ್ತದ್ರಿ? ನೋಡೋಣ ಬನ್ನಿ. ಕೇಸರಿ ತ್ಯಾಗದ ಸಂಕೇತ. ಕೇಸರಿ ಬಣ್ಣ ಏನ್ ಹೇಳ್ತದ? ನಾವು ಯಾವಾಗ್ಲೂ ತ್ಯಾಗ ಮಾಡಲು ಸಿದ್ಧವಿರ್ಬೇಕು. ಅಂದ್ರೆ ನಮ್ಮ ದೇಶಕ್ಕೋಸ್ಕರ ನಾವು ಯಾವಾಗ್ಲೂ ಯಾವುದೇ ರೀತಿಯಾದಂತ ತ್ಯಾಗ ಮಾಡುವ ಪರಿಸ್ಥಿತಿ ಬಂದ್ರೆ ನಾವು ಅದಕ್ಕೆ ಸಿದ್ಧವಾಗಿರ್ಬೇಕು ಅಂತ ಹೇಳ್ತಾವ. ಬಿಳಿ ಶಾಂತಿಯ ಪ್ರತೀಕ, ಅದು ಶಾಂತಿಯನ್ನ ಸಾರಿದ್ರೆ. ಹಸಿರು ಏನ್ ಮಾಡ್ತದ? ಮತ್ತು ಹಸಿರು
ಸಮೃದ್ಧಿಯ ಸೂಚಕ. ಹಸಿರೇನ್ ಹೇಳ್ತದ ಅಂತಂದ್ರೆ ನೀವೆಲ್ಲರೂ ಆರಾಮಾಗಿರಿ, ಸಮೃದ್ಧವಾಗಿರಿ, ಫಲಿಸ್ಲಿ, ಆ ಇನ್ನು ಹೆಚ್ಚೆಚ್ಚು ನಮ್ಮಲ್ಲಿ ಏನಂತಂತಂದ್ರೆ ಬೆಳವಣಿಗೆ ಆಗ್ಲಿ ಅಂತ ಹೇಳ್ಕೊಡ್ತದೆ. ನಡುವೆ ಇರುವ ನೀಲಿ ಬಣ್ಣದ ಚಕ್ರ ನಮ್ಮ ಧರ್ಮ ಚಕ್ರ, ಪ್ರಗತಿಯ ಸಂಕೇತ. ಇದುವೇ ನಮ್ಮ ಹೆಮ್ಮೆಯ ಬಾವುಟ. ಹೌದಲ್ಲ? ನಡುವೆ ಇರುವಂತ ನೀಲಿ ಚಕ್ರ ಏನ್ ಹೇಳ್ತದೋ ನಮ್ಮ ಧರ್ಮವನ್ನ ಪ್ರತಿಬಿಂಬಿಸ್ತದ. ಅದು ಧರ್ಮ ಚಕ್ರ ಅಲ್ಲ, ಬರೀ ಅಷ್ಟನ್ನೇ ಮಾತ್ರ ಪ್ರತಿಬಿಂಬಿಸೋದ ಇಲ್ಲ, ನಮ್ಮ ಪ್ರಗತಿಯನ್ನು, ನಮ್ಮ ಏಳಿಗೆಯನ್ನ, ಅಭಿವೃದ್ಧಿಯನ್ನ, ನಮ್ಮ ಶ್ರೇಯಸ್ಸನ್ನು ಕೂಡ ಅದೇನಂತಂದ್ರೆ ಇಲ್ಲಿ ಪ್ರತಿಬಿಂಬಿಸುತ್ತದೆ. ಹೀಗಾಗಿ ನಮ್ಮ ಬಾವುಟ, ನಮ್ಮ ಧ್ವಜ, ನಮ್ಮ ಫ್ಲಾಗ್ ಏನಿದೆ ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ತೀವಿ. ಈ ನಾಡಿನ ರಕ್ಷಣೆಗಾಗಿ ಅನೇಕ ಜನ ಬಲಿದಾನ ಮಾಡಿದ್ದಾರೆ. ಹೌದಲ್ಲ? ಈಗ ನಾವೆಲ್ಲರೂ ಸ್ವತಂತ್ರ ಭಾರತದಲ್ಲಿದ್ದೀವಿ ಅಂತ ಹೇಳ್ತೀವಿ. ಪ್ರತಿ ವರ್ಷ 15ನೇ ಆಗಸ್ಟ್ ರಂದು ನಾವೆಲ್ಲರೂ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ಇದ್ರ ಅರ್ಥ ಏನ್ರಿ? ಇದರ ಅರ್ಥ ಏನು ಅಂತಂದ್ರೆ 1947ಕ್ಕಿಂತ ಮುಂಚೆ, ಹೌದಾ, ಆಗಸ್ಟ್ 15 1947ಕ್ಕಿಂತ ಮುಂಚೆ ನಮ್ಮ ಭಾರತ ಏನಾಗಿತ್ತು ಅಂತಂದ್ರೆ ಅದು ಬ್ರಿಟಿಷರ ಒಂದು ಕಪಿಮುಷ್ಟಿಯಲ್ಲಿತ್ತು. ಹೌದಲ್ಲ? ಹಾ, ಆ ಬ್ರಿಟಿಷರ ಕಪಿಮುಷ್ಟಿಯಲ್ಲಿದ್ದಂತಹ ಭಾರತಕ್ಕೆ ಅನೇಕ ವೀರರು, ಅನೇಕ ಜನರು ತಮ್ಮ ಪ್ರಾಣವನ್ನ ಬಲಿ ಕೊಟ್ಟು ನಮಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ. ಹೌದಲ್ಲ? ಯಾರಪ್ಪ ಅಂತವ್ರು? ಅವರುಗಳಲ್ಲಿ ಕಿತ್ತೂರು ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಪ್ರಮುಖರು. ಇವರೆಲ್ಲರ ಅತ್ಯಂತ ಮಹತ್ವರು. ಅನೇಕ ತಾಯಂದಿರು ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಡುಗೆಯನ್ನಾಗಿ ನೀಡಿರುವರು. ಸರಿನಾ? ಹೌದಲ್ಲ? ಇವಾಗ್ಲೂ ಕೂಡ ಇದಾರಲ್ಲ ಎಷ್ಟೋ ಜನ ಸೈನಿಕರದಾರ. ನಾವಿಷ್ಟೆಲ್ಲ ಆರಾಮಾಗಿದ್ದೀವಿ, ನಾವಿಷ್ಟೆಲ್ಲ ಚೆನ್ನಾಗಿ ಸ್ಕೂಲಿಗೆ ಹೋಗ್ತೀವಿ, ಪಾಠ ಮಾಡ್ತೀವಿ, ನೀವೆಲ್ಲ ಪಾಠ ಕೇಳ್ತೀರಿ, ಪರೀಕ್ಷೆಗಳನ್ನ ಬರಿತೀರಿ, ನಾವೆಲ್ಲರೂ ಇಷ್ಟು ಆರಾಮಾಗಿರೋದಕ್ಕೆ ಯಾರು ಕಾರಣ? ನಮ್ಮ ದೇಶದ ಸೈನಿಕರು. ಹೌದಲ್ಲ? ಅವ್ರು ನಮ್ಮನ್ನೆಲ್ಲ ಕಾಯ್ತಾರ, ನಮ್ಮ ದೇಶದ ಗಡಿಯನ್ನ ಕಾಯ್ತಾರ. ಬೇರೆ ಒಬ್ಬ ವೈರಿಗಳು ಅಥವಾ ಬೇರೆ ದೇಶದವರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡದಂತೆ, ನಮ್ಮ ದೇಶವನ್ನ ನುಸುಳಿಕೊಂಡು ಬರದಂತೆ ಅವ್ರು ಏನಂತಂದ್ರೆ ಇಲ್ಲಿ ಕಾಯ್ತಾ ಇರ್ತಾರೆ. ಹೌದಲ್ಲ? ಸೊ ಅದಕ್ಕಾಗಿ ಅವರೆಲ್ಲ ಯಾರು? ಅವರೆಲ್ಲರೂ ಕೂಡ ಒಬ್ಬ ತಾಯಿಯ ಮಕ್ಕಳಲ್ಲ. ಸೊ ಎಷ್ಟೋ ಜನ ತಾಯಿಯಂದ್ರೆ ಏನಂತಂದ್ರೆ ತನ್ನ ಮಕ್ಕಳನ್ನೇ ದೇಶಕ್ಕಾಗಿ ಕೊಟ್ಬಿಟ್ಟಿದ್ದಾರೆ. ಹೋಗು ಮಗನೇ, ನೀನ್ ಹೋಗಿ ಏನ್ ಮಾಡು, ದೇಶ ಸೇವೆಯನ್ನ ಮಾಡು ಅಂತ ಹೇಳಿ. ವಾಲ್ಮೀಕಿ, ವ್ಯಾಸ, ಪಂಪ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಕಬೀರ ಮೊದಲಾದ ಕವಿಗಳ ಬೀಡು ಭಾರತ. ನಾವ್ ಇಲ್ಲಿವರೆಗೆ ಏನ್ ನೋಡಿದೇವಿ? ನಮ್ಮ ಭಾರತದಲ್ಲಿ ವೀರಾದಿ ವೀರ ಸೈನಿಕರದಾರ, ಸ್ವಾತಂತ್ರ್ಯ ಹೋರಾಟಗಾರರದಾರ, ಬಹು ಧರ್ಮೀಯ ಜನರದಾರ, ಬಹು ಭಾಷಾ, ಬಹು ಮತ, ಬಹು ಸಂಸ್ಕೃತಿ ಜನರದಾರ. ಹೌದಲ್ಲ? ಆಮೇಲೆ ನಮ್ಮಲ್ಲಿ ಏನಿದೆ, ನಮ್ಮ ಭಾರತ ನೈಸರ್ಗಿಕವಾಗಿಯೂ ಕೂಡ ವೈವಿಧ್ಯತೆಯಿಂದ ಕೂಡಿದೆ. ಆದರೆ ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶ ಏನಿದೆ ಅಂತಂದ್ರೆ ಇದು ಕವಿಗಳ ಬೀಡು. ಅತ್ಯಂತ ಮಹತ್ವ, ಪ್ರಮುಖ ಕವಿಗಳೆಲ್ಲರೂ ಕೂಡ ನಮ್ಮ ಭಾರತದಲ್ಲಿ ಆಗೋಗಿದ್ದಾರೆ ಅಂತ ಹೇಳ್ತೀವಿ. ಹೌದಲ್ಲ? ಎಸ್. ಯಾರ್ಯಾರವರು? ವಾಲ್ಮೀಕಿ, ವ್ಯಾಸ, ಪಂಪ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಕಬೀರ ಅಂತ ಹೇಳಿ. ಅದ್ರ ಜೊತೆಗೆ ನೋಡಿ, ಬುದ್ಧ, ಬಸವ, ಅಲ್ಲಮ, ಗಾಂಧಿ, ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡಿದು. ಇಲ್ಲಿ ಬರೇ ಕವಿಗಳ ಬೀಡು ಅಷ್ಟೇ ಅಲ್ಲ, ಇದೇನಂತಂದ್ರೆ ಮಹಾತ್ಮರ ಬೀಡು ಕೂಡ. ಏನ್ರಿ ಮಹಾತ್ಮರ ಕಾರ್ಯ? ಅವರೆಲ್ಲರೂ ನಮ್ಗೆ ಏನಂತಂದ್ರೆ ಬದುಕಿನ ದಾರಿಯನ್ನ ಹೇಳಿಕೊಟ್ಟವರು. ದ್ವೇಷ, ಅಸೂಯೆಯನ್ನ ಮರೆತು ನಾವೆಲ್ಲರೂ ಒಂದಾಗಿ ಬಾಳ್ಬೇಕು, ಪ್ರೀತಿ ವಿಶ್ವಾಸದಿಂದ ಇರ್ಬೇಕಂತ ಹೇಳ್ಕೊಟ್ಟವ್ರು. ಯಾರಪ್ಪ ಅವರು? ಬುದ್ಧ ಆಗಿರ್ಬೋದು, ನಮ್ಮ ಬಸವಣ್ಣನವರಾಗಿರ್ಬೋದು, ಅಲ್ಲಮ ಪ್ರಭುವರಾಗಿರ್ಬೋದು, ಮಹಾತ್ಮ ಗಾಂಧೀಜಿಯವರು ನಮ್ಮ ರಾಷ್ಟ್ರಪಿತ ಆಗಿರ್ಬೋದು, ಇವ ಅಂಬೇಡ್ಕರ್ ಅವರು. ಹೌದಲ್ಲ? ಎಸ್, ಇವರೆಲ್ಲ ಮಹಾತ್ಮರು. ವಿವೇಕಾನಂದ, ಅರವಿಂದರ ಗೂಡಿದು. ವಿವೇಕಾನಂದರಂತಹ ಮಹಾನ್ ಏನಂತಂದ್ರೆ ಸಂತರು, ಅರವಿಂದರು ಕೂಡ ಈ ಒಂದು ಭೂಮಿಯಲ್ಲಿ ಜನ್ಮ ತಾಳಿದವರು. ಈ ನಾಡಿನ ರೈತ, ಈ ನಾಡಿನ ಸೈನಿಕ ನಮ್ಮ ದೇಶದ ಆಧಾರ ಸ್ತಂಭಗಳು. ಹೌದಲ್ಲ? ಯಾಕ್ರಿ ಅವರನ್ನ ಆಧಾರ ಸ್ತಂಭಗಳಂತೆ ಕರೆಯಲಾಗಿದೆ? ಯಾಕಂದ್ರೆ ರೈತ ಅನ್ನದಾತರಿ, ಅವನು ಇಡೀ ದೇಶಕ್ಕೆ ಅನ್ನವನ್ನ ನೀಡುವಂತವನು. ಅವನು ಒಂದು ಕಡೆ ಆಧಾರ ಸ್ತಂಭವಾದ್ರೆ, ಇನ್ನೊಂದು ಕಡೆಗೆ ಸೈನಿಕ, ನಮ್ಮ ದೇಶವನ್ನ ಕಾಯುವವರು, ನಮ್ಮ ಗಡಿಯನ್ನ ಕಾಯುವವರು, ನಮ್ಮ ದೇಶವನ್ನ ಸುರಕ್ಷಿತವಾಗಿರುವವರು. ಹೌದಲ್ಲ? ಸೊ ಹೀಗಾಗಿ ಇವರಿಬ್ರು ಏನು, ರೈತರು ಮತ್ತು ಸೈನಿಕರು, ಇವ್ರೇನಾಗಿದ್ದಾರ ಅಂತಂದ್ರೆ ನಮ್ಮ ದೇಶದ ಆಧಾರ ಸ್ತಂಭಗಳು ಅಂತ ಹೇಳ್ತೀವಿ. ಸರಿನಾ? ಸೊ ಇದಿಷ್ಟೇನಂತಂದ್ರೆ ನನ್ನ ದೇಶ
ನನ್ನ ಜನ ಪಾಠ. ಈ ಪಾಠವನ್ನ ಕೊನೆಯವರೆಗೂ ಕೇಳಿದಕ್ಕೋಸ್ಕರ ಧನ್ಯವಾದಗಳು. ಈ ಪಾಠದ ಪ್ರಶ್ನೋತ್ತರಗಳನ್ನ ನಾವು ಮುಂದಿನ ಭಾಗದಲ್ಲಿ ಮಾಡ್ತಾ ಇದ್ದೀವಿ. ಸೊ ನನ್ನ ಮುಂದಿನ ಭಾಗವನ್ನ ನೋಡೋದಕ್ಕೋಸ್ಕರ ದಯವಿಟ್ಟು ನನ್ನ ಚಾನೆಲ್‌ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.